ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ. ನೌಕರ ಭವನ ನಿರ್ಮಾಣಕ್ಕೆ ಸಂಸದ ಸಾಗರ್ ಖಂಡ್ರೆ ಭರವಸೆ. ಕನಕ ಭವನದಲ್ಲಿ ಗೊಂಡ ನೌಕರರ ಸಂಘದಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಅಭಿನಂದನಾ ಸಮಾರಂಭ. ಬಾಲ್ಕಿ ಶಿಕ್ಷಣವೇ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಭದ್ರ ಅಡಿಪಾಯವಾಗಿದೆ. ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣದೊಂದಿಗೆ ಸಂಸ್ಕಾರ, ಮಾನವೀಯ ಮೌಲ್ಯಗಳು ಹಾಗೂ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡು ಸಮಾಜ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ತಮ್ಮ ಕೊಡುಗೆ ನೀಡಬೇಕೆಂದು ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದ ಸಾಗರ್ ಈಶ್ವರ್ ಖಂಡ್ರೆ ಕರೆ ನೀಡಿದರು. ನಗರ ಕನಕ ಭವನದಲ್ಲಿ ತಾಲೂಕುಗೊಂಡ ನೌಕರರ ಸಂಘ ವತಿಯಿಂದ ಭಾನುವಾರ ಆಯೋಜಿಸಿದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಸಾಧನೆಗೈದ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಮತ್ತು ವಿವಿಧ ಕ್ಷೇತ್ರಗಳ ಸಾಧಕರ ಅಭಿನಂದನಾ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ದೊಡ್ಡ ವ್ಯಕ್ತಿಗಳಾಗಬೇಕು, ಐಎಎಸ್ ಆಫೀಸರ್ ಆಗಬೇಕು, ಐಪಿಎಸ್ ಆಗಬೇಕು, ಐಎಫ್ಎಸ್ ಆಗಬೇಕು, ಅಥವಾ ಯಾವುದೇ ರೀತಿಯ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಕೆಲಸ ಮಾಡಬೇಕು ಅಂತಂದ್ರೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಏನು ಅಂತಂದ್ರೆ ಶಿಕ್ಷಣ. ಇವತ್ತು ದಿವಸ ಏನು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀವು ಸನ್ಮಾನ ಇಟ್ಟಿದ್ದೀರಿ, ಅದಕ್ಕೆ ತಮಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದ್ರ ಜೊತೆ ತಾವು ಕೂಡ ಜಿಲ್ಲಾಧ್ಯಕ್ಷರಾದ ಪಾತ್ರೇಶ್ವರರು ಕೂಡ ಬಹಳಷ್ಟು ಬೇಡಿಕೆಗಳು ಇಟ್ಟಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಏನು ಅಂತಂದ್ರೆ ಬೀದರ್ ಜಿಲ್ಲೆಯಲ್ಲಿ ತಾವು ಎಸ್ಟಿ ಮತ್ತೆ ಗೊಂಡ ಅದು ನೀವೆಲ್ಲ ಒಂದೇ ಮಾಡಬೇಕು ಅಂತ ನೀವು ಹೇಳಿದ್ದೀರಿ. ಅದನ್ನು ಕೂಡ ನೀವು ಏನು ಡೆಲ್ಲಿಗೆ ನೀವು ಕೂಡ ಬಂದಿದ್ರಿ, ಡೆಲ್ಲಿಯಲ್ಲೂ ಕೂಡ ಬಂಡಪ್ಪ ಕಾಶೆಪುರ ಸರ್ ಅವರ ಒಂದು ನೇತೃತ್ವದ ಒಂದು ತಂಡ ನನಗೆ ಬಂದು ಭೇಟಿ ಮಾಡಿತ್ತು. ಭೇಟಿ ಮಾಡಿದಾಗ ತಾವಂದ್ರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಕೇಂದ್ರ ಸರ್ಕಾರಕ್ಕೆ ಈಗಾಗಲೇ ಹೋಗಿದೆ, ಅದನ್ನು ನೀವು ಫಾಲೋ ಮಾಡಿ ಲೆಟರ್ ಬರೀರಂತ. ಆದ್ರೆ ಆ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ ನಮ್ಮ ಜೊತೆ ಇರೋರು ಅಮರ್ ಮುಲ್ಗೆ ಅಂತ ಅವರು ಕೂಡ ನಮ್ಮ ಸಮಾಜದವರೇ ಆದಾರ. ನಾನು ಅವರಿಗೆ ಹೇಳಿದೆ ಈ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗಿದ್ದು ಒಂದು ನಮ್ಗೆ ಮಾಹಿತಿ ಕೊಡ್ರಿ, ಡೀಟೇಲ್ಸ್ ಕೊಡ್ರಿ, ನಾನು ಕೂಡ ಪತ್ರ ಬರೀತೀನಿ ಅಂತ ನಾನು ಕೂಡ 4-5 ಸಲ ಫಾಲೋ ಅಪ್ ಮಾಡಿದೆ. ಅಮರ್ ಅವ್ರು ನನ್ಗೆ ಏನಂದ್ರು ಅಂತಂದ್ರೆ ನಾನು ಕೂಡ ಯಾರು ಬಂದು ನನಗೆ ಹೇಳಿದ್ದಾರೆ, ನಾನು ಅವ್ರ ಜೊತೆ ನಾನು ಫಾಲೋ ಅಪ್ ಅಲ್ಲಿ ಇದ್ದೀನಿ, ಆದ್ರೆ ಡಾಕ್ಯುಮೆಂಟ್ ನನಗೆ ಇನ್ನೂ ಕೂಡ ಸಿಕ್ಕಿಲ್ಲ ಅಂತ. ಅದಕ್ಕೆ ನಾನು ಈಗಲೂ ಕೂಡ ಅದೇ ಹೇಳ್ತೀನಿ ಕಿ ನನಗೆ ಡಾಕ್ಯುಮೆಂಟ್ ಮತ್ತೆ ಆ ಪೇಪರ್ ರಾಜ್ಯ ಸರ್ಕಾರಕ್ಕೆ ಹೋಗಿದ್ದು ಏನೇನು ಇದೆ ನನಗೆ ಮಾಹಿತಿ ಕೊಟ್ಟರೆ ನಾನು ತಕ್ಷಣವೇ ನನ್ನ ವತಿಯಿಂದ ನಾನು ಪತ್ರ ಬರೆದು ನನ್ನ ಸಂಬಂಧಪಟ್ಟ ಕೇಂದ್ರ ಸಚಿವರಿಗೆ ಹೋಗಿ ಭೇಟಿ ಮಾಡಿ ನಿಮಗೋಸ್ಕರ ನಾನು ಪ್ರಯತ್ನ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದ್ರೆ ತಾವು ಈಗಾಗಲೇ 1 ವರ್ಷ ಮುಂಚೆನೆ ತಾವು ಡೆಲ್ಲಿಗೆ ಬಂದು ನನಗೆ ಭೇಟಿ ಮಾಡಿದ್ದಕ್ಕೆ ನಾನು ಕೂಡ ನನ್ನ ವತಿಯಿಂದ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಎರಡನೇ ವಿಷಯ ಏನು